ಹಲೋ. ಸೊ ನನ್ನ ಹೆಸರು ಎಮ್ ಶಿವ ಅಂತೇಳಿ. ಸೊ ನಾನು ವಿಜಯನಗರ ಡಿಸ್ಟಿಕ್ಕು. ಬಟ್ ಆವಾಗ ನನಗೆ ಎಲ್ಲರೂ ಒಂದು ಪಿ ಡಿ ಲೀಡರ್ಸ್ ಆಗಿರ್ಬೋದು, ಆರ್ ಡಿ ಲೀಡರ್ಸ್ಗಾಗಿರ್ಬೋದು. ಸೊ ಏನಪ್ಪ ಅಂತಂದರೆ ಕುಲಕರ್ಣಿ ಸರ್ ಇವತ್ತು ಒಂದು ಬೆಸ್ಟ್ ಒಂದು ಕ್ವಶನ್ ಕೇಳಿದ್ರು. ಆ ಕ್ವಶನ್ನೇ ನನ್ನ ಕಡೆ ಆನ್ಸರ್ ಐತೆ. ಬಟ್ ಅಷ್ಟು ಮಧ್ಯದಲ್ಲಿ ಹೇಳೋಕ್ಕೆ ನಾನು ಸ್ಟೇಜ್ ಮೇಲೆ ಬಂದು ಹೇಳ್ಬೇಕಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇನ್ನೂ ಒಂದು ಏನಪ್ಪ ಅಂತಂದರೆ ಒಂದು ಎಮ್ ಇ ಕಂಪ್ನಿ ಇವತ್ತು ಬೆಸ್ಟ್ ಒಂದು ಓಪನಿಂಗ್ ಇದೆ ಅಲ್ವಾ, ಅದ್ರ ಬಗ್ಗೆ ಒಂದೇ ಮಾತಾಡ್ತೀನಿ. ಬಟ್ ಏನಪ್ಪ ಅಂತಂದರೆ ಇವತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಲ್ಲಿನ ರತೆಗೆ ಎಷ್ಟು ವ್ಯಾಲ್ಯೂ ಇದೆ ಅಲ್ಲ, ಇತಿಹಾಸ ಸುವರ್ಣಾಕ್ಷರಿಗೆ. ಬಟ್ ಅದಕ್ಕೆ ಒಂದು ನಮ್ಮ ಎಮ್ ಇ ಕಂಪ್ನಿಗೆ ಒಂದು ಡಿಫ್ರೆನ್ಸ್ ಇದೆ. ಬಟ್ ಒಂದು ಮಾತು ಹೇಳಕತ್ತಿದ್ದೀನಿ, ಇವತ್ತು ಇತಿಹಾಸಕ ತಾಣ ಅಂತ ಅನ್ನೋಲ್ಲ, ಐತಿಹಾಸಿಕದ ತಾಣ ಅಂತ ವಿಜಯನಗರ ಸಾಮ್ರಾಜ್ಯನ ಕರೀತಾರೆ. ಬಟ್ ಇನ್ನೂ ಒಂದು ಏನೈತೆ ಅಂದರೆ ಸೈಯದ್ ಸರ್ ಒಂದು ಮಾತು ಹೇಳ್ತಾರೆ, ಸೆಲ್ಫ್ ಬಿಲೀವ್ ಇರಬೇಕಂದ್ರೆ ಫಸ್ಟ್ ಆಫ್ ಆಲ್ ಸೆಲ್ಫ್ ಬಿಲೀವ್ನಿಂದನೇ 65,72,000 ರೂಪಾಯಿ ಏನಾಗಿದೆಪ್ಪ ಅಂದರೆ ಸ್ಟಾಕ್ ಎಕ್ಸ್ಪೈರ್ಡ್ ಆಗಿದೆ. ಅವತ್ತು ನಾನು ಸೈಯದ್ ಸರ್ಗೆ ಒಂದು ಮಾತು ಕೊಟ್ಟಿದ್ದೆ. ಸರ್ ಒಂದು ಮಾತು ಹೇಳ್ತೀನಿ, ಇವತ್ತು ನೀವು ಯಾವ ರೀತಿ ನಮ್ಮ ಟೀಮ್ ಮೆಂಬರ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೊಡ್ತಿರಲ್ಲ, ಇವತ್ತು ಆಲ್ ಓವರ್ ಎಷ್ಟೋ ಜನ ಬಂದಿದ್ದಾರೆ ಆಲ್ ಓವರ್ ಕರ್ನಾಟಕ. ಎಲ್ಲರೂ 5 ಬಿಲೀವ್ಸ್ ಒಳಗಡೆ ನಿಮ್ಮ ಒಂದು ಸೆಲ್ಫ್ ಬಿಲೀವ್ ಅಂತ ಒಂದು ಕಾನ್ಸೆಪ್ಟ್ ಇತ್ತಂದ್ರೆ ಎಮ್ ಇ ಕಂಪ್ನಿ ಸುವರ್ಣಾಕ್ಷರವಲ್ಲ, ಐತಿಹಾಸಿಕ ತಾಣ ಸಂಪಾದನೆ ಮಾಡಬಹುದು. ಓಕೆನಾ? ಇವತ್ತು ನಾನು ಎರಡು ಮಾತ್ರ ಮಾಡಿದ್ದೀನಿ. ಇನ್ನೂ ಒಂದು ಏನಪ್ಪ ಅಂತಂದರೆ ಸುವರ್ಣಾಕ್ಷರದಲ್ಲಿ ಆಲ್ರೆಡಿ ಬರ್ತಿದ್ದೀನಿ. ಏನು ಬರ್ತಿದ್ದೀನಪ್ಪ ಅಂತಂದರೆ ನಾನಿವತ್ತು ಒಂದು ರೂಬಿ ಡೈರೆಕ್ಟರ್ ಆಗಿ 15 ಲಕ್ಷ ರೂಪಾಯಿ ಮನೆ ಕಟ್ಸಿದ್ದೀನಿ ನಾನು. ಆ ಮನೆ ಬೀಳ್ಬೇಕಂದ್ರೆ 50 ವರ್ಷ ಇಲ್ಲ 60 ವರ್ಷ ಬೇಕು, ಹೌದಾ? ಇನ್ನೂ ಒಂದು ಏನಪ್ಪ ಅಂತಂದರೆ ಇವತ್ತು ನನಗೆ ಒಂದು ಭಯ ಐತೆ. ಏನು ಭಯ ಐತೆ ಅಂದರೆ ನನ್ನ ತಾಯಿಗೆ ಒಂದು ಮಾತು ಕೊಟ್ಟಿದ್ದೀನಿ, ಈ ಎಮ್ ಇ ಕಂಪ್ನಿ ಒಳಗಡೆ ನಾನು ಕಾರ್ ಅಚೀವರ್ ಆಗಲೇಬೇಕಂಬುದೊಂದು ಮಾತು ಕೊಟ್ಟಿದ್ದೀನಿ. ಬಟ್ ಆ ಕಾರ್ ಅಚೀವರ್ ಆಗ್ತಾನಿಲ್ಲ ಅಂಬೋದೊಂದು ಭಯ ಯಾವುದೈತೆ ಅಂದರೆ ನನ್ನ ಸಾವು ಯಾವತ್ತು ಬರ್ತಂತ ನನಗೆ ಭಯ ಐತೆ. ಯಾಕಂದರೆ ನನ್ನ ತಾಯಿ ಅಂದರೆ ನನಗೆ ಪ್ರಾಣ. ನನಗೆ ಇವತ್ತು ಎದಕ್ಕಪ್ಪ ಅಂತಂದರೆ ಇವತ್ತು ನನ್ನ ತಾಯಿ ಸಾವು ಬದುಕದಲ್ಲಿ ಇದ್ದಾಳೆ, ಇಲ್ಲ ಅಂತ ಹೇಳಕ್ಕಲ್ಲ, ಬಟ್ ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಬಟ್ ಆದರೂ ಕೂಡ ಕಾರ್ಕಳದಲ್ಲಿ ಬಂದರೂ ಕೂಡ ನಾನು ಮೌನಾಗಿ ಕೂತ್ಕೊಂಡಿದ್ದೀನಿ. ಬಟ್ ಆದರೂ ಕೂಡ ನನ್ನ ತಾಯಿಗೆ ಒಂದು ಮಾತು ಕೊಟ್ಟಿದ್ದೀನಿ, ನಿನ್ನ ಎಮ್ ಇ ಕಂಪ್ನಿ ಒಳಗಡೆ ಕಾರು 31 ಡಿಸ್ಟಿಕ್ ಅದ ಬೇಡ, ಅದರಲ್ಲಿ 3 ಡಿಸ್ಟಿಕ್ ಆದರೂ ಕೂಡ ನನ್ನ ಕಾರ್ ಅಚೀವರ್ದಲ್ಲಿ ತಿರುಗಾಡಿಸ್ತಂತ ನಾನು ಒಂದು ಮಾತು ಕೊಟ್ಟಿದ್ದೀನಿ ನನ್ನ ತಾಯಿಗೆ. ಅದರಲ್ಲಿ ಒಂದು ಮಾತು, ಮನೆ ಕಟ್ಟಿದ್ದೀನಿ, 5 ತೊಲೆ ಬಂಗಾರ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ ಒಂದು ಏನೈತೆ ಅಂದರೆ ನನ್ನ ಟೀಮ್ನಲ್ಲಿ ಆಗಿರ್ಬೋದು, ನನ್ನ ಅಪ್ಲೈನ್ಸ್ಗಳಾಗಿರ್ಬೋದು 5 ಜನ ಇದ್ದಾರೆ. ಬಟ್ ನನ್ನ ಇಬ್ಬರು ಅಪ್ಲೈನ್ಸ್ಗಳು ಯಾರಪ್ಪ ಅಂದರೆ ಶಿವಪುತ್ರ ಸರ್ ಆಗಿರ್ಬೋದು, ಮುತ್ತಣ್ಣ ಸರ್ ಆಗಿರ್ಬೋದು, ಮತ್ತು ಶಕುಂತಲಾ ಮೇಡಮ್ ಆಗಿರ್ಬೋದು, ಮತ್ತು ಅದಾದ ನಂತರ ಶರತ್ ಸರ್ ಆಗಿರ್ಬೋದು, ಜ್ಯೋತಿ ಮೇಡಮ್. ಇವು 5 ಜನ ಇದ್ರೆ ಸಾಕು, ಮತ್ತೆ ಇತಿಹಾಸನೇ ಸೃಷ್ಟಿ ಮಾಡ್ತೀನಿ ಎಮ್ ಇ ಕಂಪ್ನಿ ಒಳಗಡೆ. ಇಷ್ಟು ಮಾತುಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಲ್ಲ ಆಲ್ ಲೀಡರ್ಸ್ಗೆ.